ಅಣ್ಣ ಅಣ್ಣ ರೇಖಾ, ಹೋ ಯಾವಾಗ ಬಂದೆ? ಎಲ್ಲ ಕ್ಷೇಮವಾಗಿದೆಯಾ ತಾನೆ? ಅಣ್ಣ ನೀನು ನಿನ್ನ ದಯಿಂದ ಎಲ್ಲವೂ ಕೂಡ ಕ್ಷೇಮವಾಗಿದೆ ಅಣ್ಣ. ಏನಮ್ಮ ರೇಖಾ, ನಿನ್ನ ಪರೀಕ್ಷೆ ಹೇಗಾಯಿತು? ಅಣ್ಣ ತುಂಬಾ ಚೆನ್ನಾಗಿ ಆಗಿದೆ. ಅಷ್ಟೇ ಅಲ್ಲ, ಪರೀಕ್ಷೆಯಲ್ಲಿ ನನ್ನ ಬರವಣಿಗೆ ತುಂಬಾ ಚೆನ್ನಾಗಿತ್ತು. ಅದು ಅಲ್ಲದೆ ಈ ಸಲ ನಾನು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗ್ಬೇಕು ಅಂತ ತುಂಬಾ ಕಷ್ಟಪಟ್ಟು ಓದಿ ಬರ್ತೀನಿ ಅಣ್ಣ. ರೇಖಾ, ಈ ಹವಾಲನಿಗೆ ಎಷ್ಟು ಕೂಲಿ? ಇಷ್ಟು ಅಂತ ನನಗೂ ಗೊತ್ತಿಲ್ಲ, ಹೆಚ್ಚು ಕಡಿಮೆ ನಾನೇ ಕೊಡ್ತೀನಿ ಬಿಡೋಣ. ನಾನು ಇಷ್ಟಕ್ಕೆ ಇಷ್ಟೊಂದು ಹಣವಿಲ್ಲ. ಬೇಡ ತಾಯಿ, ನನ್ನ ಹಿಂದಿನ ಕೂಲಿ ಎಷ್ಟಿದೆ ಅಷ್ಟೇ ಕೊಡಿ. ಏನು ಇಂದಿನ ಕಲಿಯುಗದಲ್ಲಿ ಓಡ ಹುಟ್ಟಿದ ಅಣ್ಣ ತಮ್ಮಂದರೆ ಆಸ್ತಿಗಾಗಿ ಒಳ್ಳೆ ಸುಳಿಗೆ ನಡೆಸ್ತಿರ್ಬೇಕಾದ್ರೆ ನೀನು ಇಷ್ಟೊಂದು ನಿಷ್ಠಾವಂತನಿರ್ಬೇಲ್ಲ. ಯಾರಪ್ಪ ನೀನು? ನಿನ್ನ ಹೆಸರೇನು? ಏನು ಹೇಳನಮ್ಮ, ನನ್ನ ಹೆಸರು ರಾಜು. ನಾನು ಇದೇ ಊರಿನ ಒಬ್ಬ ಬಡವ. ಹೋಗ್ಲಿ, ನಿನಗೆ ತಂದೆ ತಾಯಿ ಇದ್ದಾರಾ? ಇಲ್ಲ ತಾಯಿ, ನನ್ನ ಒಬ್ಬ ತಂಗಿ ಮಾತ್ರ ಇದ್ದಾಳೆ. ಅವಳೇ ನನಗೆ ಸರ್ವಸ್ವ. ಮತ್ತೆ ಆಸ್ತಿ ಪಾಸ್ತಿ ಏನಾದ್ರೂ ಇದೆಯಾ? ಇದ್ದವು, ಆದರೆ ಶ್ರೀಮಂತರ ಸಾಲಕ್ಕೆ ನಾಸ್ತಿಯಾಗಿ ಈಗ ಒಂದು ಗುಡಿಸಲಿನಲ್ಲಿ ಇದ್ದೇನೆ. ಪೋಸ್ಟ್ ಪೋಸ್ಟ್. ಚೇಚೆ, ಏನಿದು? ಈ ನನ್ನ ಹಾಳಾದ ಫ್ರೆಂಡ್ಸ್ ಬರೀ ಇಂಗ್ಲಿಷಲ್ಲೇ ಬರೆದ್ಬಿಟ್ಟಿದ್ದಾರಲ್ಲ, ಇದು ಹೇಗಪ್ಪ ಓದೋದು? ಅದರಲ್ಲಿ ಸೆಲೆಬ್ರೇಟಿಂಗ್ ಫಾರ್ ಟ್ರಾವೆಲ್ ಇನ್ವಿಟೇಷನ್ ಎಂದು ಬರೆದಿದೆ ನೋಡಿ. ಹಾಗೆಂದರೆ ವಿಜಯೋತ್ಸವ ಸಮಾರಂಭದ ಆಹ್ವಾನ ಇದೆ. ವಾಟ್? ಏನು ನಿನಗೆ ಇಂಗ್ಲಿಷ್ ಬರುತ್ತಾ? ಹೌದಮ್ಮ. ನಿಮ್ಮ ವಿದ್ಯಾಭ್ಯಾಸ ಎಲ್ಲಿವರೆಗೂ ನಡೆಸಿದ್ದೀರಾ? ಅದನ್ನು ಮಾತ್ರ ಕೇಳಬೇಕು. ಯಾಕೆ? ಇಂದಿನ ವಿದ್ಯಾಭ್ಯಾಸಕ್ಕೆ ಬೆಲೆನೇ ಇಲ್ಲ. ಶ್ರೀಮಂತರ ವಿದ್ಯಾಭ್ಯಾಸಕ್ಕೇನೆ ಬೆಲೆ ಇಲ್ಲ, ನಮ್ಮಂತರ ಬಡವರ ವಿದ್ಯಾಭ್ಯಾಸಕ್ಕೆ ಬೆಲೆನೇ ಇಲ್ಲ. ಹಣವಂತರು ತಮ್ಮಲ್ಲಿರುವ ಹಣವನ್ನು ಕೊಟ್ಟು ಪರೀಕ್ಷೆ ಪಾಸ್ ಮಾಡುತ್ತಾರೆ, ಸಾಕಷ್ಟು ಲಂಚ ಕೊಟ್ಟು ನೌಕರಿ ಕೊಂಡುಕೊಡುತ್ತಾರೆ. ಆದರೆ ಆ ಯೋಗ್ಯತೆ ಇಲ್ಲದ ನಮ್ಮಂತ ಬಡ ವಿದ್ಯಾರ್ಥಿಗಳು ಇರುವ ಸ್ವಲ್ಪ ಆಸ್ತಿಯನ್ನು ಮಾರಿ ವಿದ್ಯಾಭ್ಯಾಸ ಮಾಡಿ ಪುನಃ ಇಂಥ ಕೂಲಿ ಹಮಾಲಿಗೆ ಹಿಡಿದು ಹೊಟ್ಟೆ ತುಂಬಿಸಿಕೊಳ್ಳುವ ಈ ಕೂಲಿ ಕಾಲದಲ್ಲಿ ನನ್ನ ವಿದ್ಯೆ ಒಂದು ಹಮಾಲಿ ಕೆಲಸಕ್ಕೆ ನಿಲ್ಲಿಸಿದ ತಾಯಿ. ಎಲ್ಲಿವರೆಗೂ ಓದಿದ್ದೀರಾ ಅಂತಾದ್ರೂ ಹೇಳಿ. BA ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡುತ್ತೇನೆ. ಯು ಆರ್ ಡಿಗ್ರಿ ಹೋಲ್ಡರ್? ಐ ಆಮ್ ನಾಟ್ ಡಿಗ್ರಿ ಹೋಲ್ಡರ್ ಮೇಡಮ್, ಐ ಆಮ್ ಎ ಕೂಲಿ ವರ್ಕರ್ ಮೇಡಮ್, ಕೂಲಿ ವರ್ಕರ್. ರಾಜು, ದಯವಿಟ್ಟು ಕಣ್ಣೀರಾಗ್ಬಿಡಿ. ನೋಡಿ, ಇನ್ನು ಮುಂದೆ ನಾನು ಕೂಡ ನನ್ನ ಕೈಲಾದ ಮಟ್ಟಿಗೆ ನಾನು ಸಹಾಯ ಮಾಡ್ತೀನಿ. ಏನು, ನೀವು ನಮಗೆ ಸಹಾಯ ಮಾಡಿರ? ಈಗಾಗಲೇ ನಿಮ್ಮ ಅಣ್ಣ ನಮ್ಮ ಆಸ್ತಿ ಪಾಸ್ತಿಗಳೆಲ್ಲ ನುಂಗಿ ನೀರು ಕುಡಿದಿದ್ದಾರೆ. ಮತ್ತೆ ನೀವು ನಮಗೆ ಸಹಾಯ ಮಾಡುವ ನೆಪದಲ್ಲಿ ಈಗಿರುವ ಒಂದು ಗುಡಿಸಲಿಗೂ ದಾಳಿ ತರಬೇಡಿ. ನೋಡಿ, ನೀವು ಈ ಕೃಷ್ಣನ ತಂಗಿ ಅಂತ ನನಗೆ ತಿಳಿದಿದ್ದರೆ ನಾನು ನಿಮ್ಮ ಲಗೇಜುಗಳನ್ನು ತರುತ್ತಿರಲಿಲ್ಲ. ಆದರೆ ಏನು ಮಾಡಲಿ, ಈ ಬಡ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ತಮ್ಮಲ್ಲಿ ಕೂಲಿ ಮಾಡಬೇಕು. ನೋಡಿ, ನಾನು ಕೆಲಸ ಮಾಡಿದ್ದೇನೆ, ನಮ್ಮ ಶ್ರಮಕ್ಕಷ್ಟು ಕೂಲಿ ಕೊಟ್ಟರೆ ನಾನು ಹೋಗುತ್ತೇನೆ. ನನ್ನ ತಂಗಿ ಹಸಿದು ನನ್ನ ದಾರಿಯನ್ನೇ ಕಾಯುತ್ತಿರಬಹುದು. ಅಯ್ಯೋ ದೇವಿ, ನಾನೀಗ ಏನು ಮಾಡೋದು? ನೋಡಿ ರಾಜು, ನಾನು ಶ್ರೀಮಂತ
ಶ್ರೀಮಂತರು ಅಂದ ತಕ್ಷಣ ಎಲ್ಲರೂ ಕೂಡ ಕೆಟ್ಟವರೇ ಇರರು. ಅದು ಹೇಗೆ ಅಂದ್ರೆ ಬೇವಿನ ಮರ ನೋಡುವುದಕ್ಕೆ ಕೈಯಾಗಿದ್ರು ಕೂಡ ಅದರ ಚಕ್ಕೆಯನ್ನ ಔಷಧಿಗಾಗಿ ಬಳಸ್ತಾರೆ. ಅದರಂತೆ ನಮ್ಮಣ್ಣ ಶ್ರೀಮಂತನಾದ್ರು ಅವನು ಕೆಟ್ಟನಾದ್ರು ಅವನ ತಂಗಿ ನಾನು ಕೆಟ್ಟವಳಲ್ಲ. ನಾನು ತುಂಬ ನೋಡಿ ನನ್ನ ಹೆತ್ತವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ನನ್ನ ಕೈಲಾದ ಮಟ್ಟಕ್ಕೆ ನಾನು ಸಹಾಯ ಮಾಡ್ತೀನಿ. ದಯವಿಟ್ಟು ನನ್ನ ಮಾತನ್ನ ನಂಬು ರಾಜು. ಸಾಕು ನಿಲ್ಲಿಸ್ತಾರೆ. ನಿಮ್ಮ ಮಾತಿನ ಅರ್ಥವೇ ತಿಳಿಯುತ್ತದೆ. ದಯವಿಟ್ಟು ನನ್ನ ಮಾತು ಕೇಳಿ. ನಿಮ್ಮ ಸಹವಾಸ ಎಣ್ಣೆ ಸೀಗೆ ಕಾಯಿಸಿದ್ದಾರೆ. ದಯವಿಟ್ಟು ನನ್ನನ್ನು ಕಳಿಸಿಕೊಡಿ. ಇಲ್ಲದಿದ್ದರೆ ನಾನು ಹಾಗೆಯೇ ಹೋಗುತ್ತೇನೆ. ರಾಜು ಮೇಲೆ ಬಡವರು ಹೃದಯವಂತರು, ಬಡವರು ಗುಣವಂತರು ಅಂತ ಕೇಳಿದೆ, ಬಡವರು ಕರುಣಾಮಯಿಗಳು ಅಂತ ಕೇಳಿದೆ. ಆದ್ರೆ ನಿಮ್ಮಂತ ಕಟು ಕರೆದಿದ್ದರು ಅಂತ ನನಗೆ ಗೊತ್ತಿರಲಿಲ್ಲ ರಾಜು, ನನಗೆ ಗೊತ್ತಿರಲಿಲ್ಲ. ನಿಜ ರೇಖರು, ಬಡವರು ಕರುಣಾಮಯಿಗಳು ನಿಜ. ಆದರೆ ಬಡವರಿಗೆ ಮಾತ್ರ ಕರುಣಾಮಯಿಗಳೇ ಹೊರತು ನಿಮ್ಮಂತ ಕರುಣಾಮಯಿಗಳಿಗಲ್ಲ. ಹೌದೌದು, ಒಂದು ಹೆಣ್ಣು ನಾನು ಕೆಟ್ಟವಳೆಲ್ಲ ಎಂದು ಕಣ್ಣೀರು ಹಾಕಿ ಪರಿಯಾಗಿ ಕೇಳ್ತಾ ಇದ್ರು. ಒಂದು ಹೆಣ್ಣಿನ ಮಾತಿಗೆ ಕರಗದ ನೀವು ಎಂತ ಬಡವರು ಎಂತ ಕರುಣಾಮಯಿಗಳು ಎಂಬುದು ನನಗೆ ಚೆನ್ನಾಗಿ ಅರ್ಥವಾಗ್ತಾ ಇದೆ ರಾಜು, ನನಗೆ ಚೆನ್ನಾಗಿ ಅರ್ಥವಾಗ್ತಾ ಇದೆ. ರೇಖರವರಿ, ನಿಮ್ಮ ಕಣ್ಣಲ್ಲಿ